ಎಸ್ ಸರ್, ಒಂದು ನಿಮಿಷ. ಹಾವೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಒಂದು ನಿಮಿಷ ಸರ್, ವಿಜಯದ ಸಂಕೇತ ತೋರಿಸಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಭರತ್ ವಿರುದ್ಧ ಯಾಸಿರ್ ಖಾನ್ ಪಠಾಣ್ ಮುನ್ನಡೆಯನ್ನು ನೋಡ್ತಾ ಇರುವಂತದ್ದು. ಪಠಾಣ್ ಲೀಡ್ ಪಡೆದಿದ್ದ ಹಾಗೆನೇ ಕೈಪಡೆ ಸಂಭ್ರಮಾಚರಣೆಯಲ್ಲಿ ನಿರತವಾಗಿದೆ. ಯಾಸಿರ್ ಖಾನ್ ಪಠಾಣ್ ಈ ಬಾರಿ ನಾನು ಮೊದಲೇ ಹೇಳಿದಾಗ ತಂತ್ರಗಾರಿಕೆಯ ಸಮೇತವಾಗಿ ಅವರು ಚುನಾವಣಾ ಅಖಾಡಕ್ಕೆ ಇಳಿದಿದ್ದು, ರೌಡಿ ಶೀಟರು ಮತ್ತೊಂದು ಈ ರೀತಿ ಅಂತ ಬೇರೆ ಬೇರೆ ಪ್ರಚಾರದ ಸಂದರ್ಭದಲ್ಲಿ ಆದಂತಹ ಪ್ರಸ್ತಾಪಗಳನ್ನ ನಾವು ನೋಡ್ತಾ ಇದ್ವಿ. ಬಟ್ ಅದೆಲ್ಲವನ್ನು ಮೀರಿ ಯಾಸಿರ್ ಖಾನ್ ಪಠಾಣ್ ಅವರು ಇವತ್ತು ಅಲ್ಲಿ ಮತಗಳಿಕೆಯನ್ನ ಸಾಧಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ ನಾನು ಆಗ್ತಾನೆ ಹೇಳ್ದಂಗೆ ಸರ್, ಒಂದ್ ಸೆಕೆಂಡ್ ನಾನು ವಿಚಾರ ಹೇಳ್ದಂಗೆ ಅಜ್ಜಪೀರ್ ಖಾದ್ರಿ ಅವ್ರ ರೀತಿಯಾಗಿ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಬಹಳ ವಾಗ್ಮಿನೆ. ನಾವು ಅಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ಅವರು ಬಹಳ ಸುಲಭವಾಗಿ ವಚನಗಳನ್ನು ಹೇಳ್ತಾ ಇದ್ರು, ಹಂಗೆ ಶಿಫ್ಟ್ ಆಗಿ ಉರ್ದುಲು ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದಂಥದ್ದು. ಹೀಗಾಗಿ ಅಲ್ಪಸಂಖ್ಯಾತ ಮತಗಳ ಜೊತೆಗೇನೆ ಇತರ ಸಮುದಾಯಗಳ ಮತ ಕ್ರೋಢೀಕರಣದಲ್ಲೂ ಕೂಡ ಅವರು ಮುಂದಿದ್ರು ಇಲ್ಲಿ ಎನ್ನುವಂಥದ್ದು ಈಗಿರುವಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಜಮೀರ್ ಅಹಮದ್ ಖಾನ್ ಸೇರಿದಂಗೆ ಸತೀಶ್ ಜಾರಕಿಹೊಳಿ ಕೂಡ ಬಹಳ ಶಿಗ್ಗಾವಿಗೆ ಸಂಬಂಧಪಟ್ಟಾಗೆ ತಮ್ಮದೇ ಆದಂತ ಕೆಲ ತಂತ್ರಗಳನ್ನ ಹೆಣಿತಾ ಇದ್ರು. ಮತ ಅಂದ್ರೆ ಬಹಿರಂಗ ಪ್ರಚಾರದ ಕೊನೆಯ ದಿನ ತನಕನೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಅಲ್ಲೇ ಬೀಡು ಬಿತ್ತು ತಂತ್ರಗಾರಿಕೆಯನ್ನ ಹೆಣೆದಿದ್ರು. ಬೆಳಗಾವಿಯ ಬಹಳಷ್ಟು ಮಂದಿ ಹುಡುಗರುಗಳು ಬಂದು ಅವ್ರ ಜೊತೆ ಕೆಲಸ ಕಾರ್ಯ ಮಾಡ್ತಾ ಇದ್ದಂಥದ್ದನ್ನು ನಾವು ಗಮನಿಸಿದ್ವಿ ಗ್ರೌಂಡ್ ಅಲ್ಲಿ. ಸೊ ಅದೆಲ್ಲವೂ ಕೂಡ ಬಹುಶಃ ಆಮೇಲೆ CP ಯೋಗೇಶ್ವರ್ ಅವರ ಮುನ್ನಡೆಯ ಅಂತರ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. 23,000 CP ಯೋಗೇಶ್ವರ್ 23,000 ಮತಗಳ ಅಂತರವನ್ನ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ತಮ್ಮ ಸಮೀಪದ ಸ್ಪರ್ಧಿ ನಿಖಿಲ್ ಕುಮಾರಸ್ವಾಮಿ ಅವರಿಗಿಂತ 23,000 ಮತಗಳ ಅಂತರದಲ್ಲಿ ಅವರು ಮುನ್ನಡೆಯಲ್ಲಿದ್ದಾರೆ. ಹೀಗಾಗಿ CP ಯೋಗೇಶ್ವರ್ ಬಹುಶಃ ಇಲ್ಲಿ ಗೆಲುವಿನ ಕಡೆಗೆ ಸಾಗ್ತಾ ಇದ್ದಾರೆ ಅನ್ನುವಂಥದ್ದು ಈ ಹಂತದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ 10 ರೌಂಡ್ಗಳು ಈಗ ಕಂಪ್ಲೀಟ್ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ 7, 8, 9, 10 ಈ 4 ಸುತ್ತುಗಳಲ್ಲೂ ಕೂಡ ಬಹಳ ಆಘಾತ ಉಂಟಾಗಿದೆ. 1ರಿಂದ 3 ಯೋಗೇಶ್ವರ್ ಮುಂದಿದ್ರು, 3ರಿಂದ 6 ನಿಖಿಲ್ ಅವರು ಮುಂದಿದ್ರು. ಬಟ್ 7ರಿಂದ 10 CP ಯೋಗೇಶ್ವರ್ ಅವರು ಸತತವಾಗಿ ಮುನ್ನಡೆಯನ್ನ ಕಾತ್ಕೊಂಡು 23,000ಗಳ ತನಕ ಅವರು ಹೋಗಿದ್ದಾರೆ. ಹಾಗೆ ಇನ್ನೂ 9 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. 18 ಸುತ್ತು ಇರೋದು ಎಲ್ಲಿ ಇದರಲ್ಲಿ ಶಿಗ್ಗಾಂವ್ನಲ್ಲಿ ಆಯ್ತಲ್ಲ, ಚನ್ನಪಟ್ಟಣದಲ್ಲಿ 20 ಸುತ್ತು ಇರೋದು. ಸೊ ಅರ್ಧ ಅಷ್ಟೇ ಇದುವರೆಗೂ ಕೌಂಟಿಂಗ್ ಆಗಿರೋದು. ಇನ್ನು ನಿಮ್ಗೆ ಗೊತ್ತಿಲ್ಲ, ಇರಿ ಸ್ವಲ್ಪ ಇರಿ, ಇನ್ನೂ ಅರ್ಧ ಬಾಕಿ ಇದೆ, ಇನ್ನೂ ಅರ್ಧ ಬಾಕಿ ಇದೆ ಆಯ್ತಲ್ಲ. ತಿರ್ಗಾ ಚನ್ನಪಟ್ಟಣ ನೀವು ಹೇಳ್ದಂಗೆ ಟೌನ್ ವೋಟ್ಸ್ ಒಂದಷ್ಟು ಅವ್ರಿಗೆ ಹೋಗಿರ್ಬೋದು ಅಲ್ಪಸಂಖ್ಯಾತರದ್ದು ಅಂತ ಆಗ್ಲೇ ಅನಲೈಸ್ ಮಾಡಿದ್ರು, ಇರ್ಬೋದು. ಅದು ಇಲ್ಲಿಂದ ಆಚೆಗೆ ಇರೋದು 12ನೇ ಸುತ್ತಿನ ನಂತರ ನೋಡಿ ಚನ್ನಪಟ್ಟಣ ಏನಾಗುತ್ತೆ ಅಂತ ಹೇಳಿ ಆಯ್ತಲ್ಲ. ಶಿಗ್ಗಾಂವ್ ಅಷ್ಟೇ, ತಿರ್ಗಾ ಚನ್ನಪಟ್ಟಣದಲ್ಲಿ 2,06,000 ವೋಟ್ ಆಗಿರೋದು. ಇವಾಗ ಇವರಿಬ್ಬರಿಗೂ ಬಂದಿರೋದು ಎಷ್ಟು ಟೋಟಲ್ ಆಡ್ ಮಾಡಿದ್ರೆ 80,000 ಏನೋ ಬಂದಿದೆ. ಇನ್ನು 1,26,000 ವೋಟ್ ಕೌಂಟಿಂಗ್ ಬಾಕಿ ಇದೆ. ಇಷ್ಟು ಬೇಗ ಕುಣಿದ್ ಬಿಡೋದು, ಸಂಭ್ರಮಾಚರಣೆ ಎಲ್ಲ ಮಾಡೋದು ಏನ್ ನಡೆಯೋದಿಲ್ಲ. ಬಿಕಾಸ್ ನಾವು ಹೋದ್ಸಲಿ ನೋಡಿದ್ವಿ, ಹರಿಯಾಣದಲ್ಲಿ ಬೆಳಗ್ಗೆ 8:00 ರಾಹುಲ್ ಗಾಂಧಿ ಜಿಲೇಬಿ ಹಂಚ್ತಾ ಇದ್ರು. ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ತಾಳನ್ನ ನಮ್ಮ ಜೊತೆಗೆ MB ಮರ್ಮಕಲ್ ಅವರು ಜಾಯಿನ್ ಆಗ್ತಾ ಇದ್ದಾರೆ. MB ಮರ್ಮಕಲ್ ಅವರೇ, ಈಗಿನ ಟ್ರೆಂಡ್ ನೀವು ಕರ್ನಾಟಕದ ವಿಚಾರವಾಗಿ ನೋಡಿದಂತ ಸಂದರ್ಭದಲ್ಲಿ 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿಕೊಂಡು ಹೋಗ್ತಾ ಇರುವಂತದನ್ನ ಗಮನಿಸ್ತಾ ಇದೀವಿ. ಇದು ಯಾವ ರೀತಿಯಂತ ವಿಶ್ಲೇಷಣೆಗೆ ಒಳಪಡಬಹುದು ಅಂತ. ಹೌದು, ಈಗ ಆಡಳಿತ ನಡೆಸುವಂತ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅವ್ರ ಪರವಾಗಿ ಜನ ಬೆಂಬಲ ಕೊಡುವಂತದ್ದು ಸಹಜ. ಆದ್ರೆ ಈ ಬಾರಿ ವಿಶೇಷವಾಗಿ ಬಹಳ ಪ್ರಯತ್ನ ಆಗಿತ್ತು ಮೈತ್ರಿ ಕಡೆಯಿಂದ. ಅದನ್ನ ಮೀರಿ ಆಗಿರುವಂತ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಏನ್ ಗಮನಿಸ್ತಾ ಇದ್ದೀರಾ? ಎರಡು ಥರ ವಿಶ್ಲೇಷಣೆ ಮಾಡ್ಬೋದು. ಒಂದು ಕಾಂಗ್ರೆಸ್ಸಿನ ಗೆಲುವು, ಇದು ಸಿದ್ದರಾಮಯ್ಯವರಿಗೆ ಕೊಟ್ಟಂಥ ಬೆಂಬಲ. ಅಂದರೆ ಸಿದ್ದರಾಮಯ್ಯವ್ರ ಮೇಲೆ ಅಲಿಗೇಷನ್ಸ್ ಎಲ್ಲ ಬಂದವು, ಆ ಅಲಿಗೇಷನ್ನು ಜನರಿಗೆ ತಲುಪಿಲ್ಲ ಅಂತ ಅರ್ಥ ಆಯಿತು. ಎರಡನೇದ್ದು BJP ಫೇಲ್ಯೂರ್, ಇದು BJP ಲೀಡರ್ಶಿಪ್ ಫೇಲ್ಯೂರ್. ಈಗ ಉದಾಹರಣೆಗೆ ಮಹಾರಾಷ್ಟ್ರದಾಗ ನೋಡಿ, ಅಲ್ಲಿ ಮೋದಿಯವರ ಇಮೇಜ್ ಜೊತೆಗೆ ಪಾರ್ಟಿ ಯುನೈಟೆಡ್ ಆಗಿ ವರ್ಕ್ ಮಾಡಿತು. ಫಡ್ನವೀಸ್ ಲೀಡರ್ಶಿಪ್ನಾಗೆ ಭಾಳ ಜೋರಾಗಿ ಕ್ಯಾಂಪೇನು ಸ್ಟ್ರಾಟಜಿ ಎಲ್ಲ ಮಾಡಿದರು. ಇಲ್ಲಿ ಕರ್ನಾಟಕದಾಗೆ ಅದು ಆಗಲಿಲ್ಲ. ಒಂದು ಶಿಗ್ಗಾಂವದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನನ್ನ ಮಗನಿಗೆ ಟಿಕೆಟ್ ಬೇಡ ಅಂಥೇಳಿ ಮತ್ತೆ ಟಿಕೆಟ್ ಕೊಟ್ಟರು. ಎರಡನೇದ್ದು ಸಂಡೂರೊಳಗೆ ಜನಾರ್ದನ್ ರೆಡ್ಡಿಗೆ ತಂದು ಅಲ್ಲಿ ಬಿಟ್ಟು ಪಾರ್ಟಿಯವರಿಗೆ ಕಡೆಗಣಿಸಿದ್ದು. ಇಲ್ಲಿ ಚನ್ನಪಟ್ಟಣದೊಳಗೆ CP ಯೋಗೇಶ್ವರಿಗೆ ಟಿಕೆಟ್ ಕೊಡಲಾರ್ದು. CP ಯೋಗೇಶ್ವರಿಗೆ ಟಿಕೆಟ್ ಕೊಡಲಾರ್ದು ಕಾರಣ ಏನಂದರೆ BJP ಅವರೇ ಕಾರಣ. ಅದಕ್ಕೆ
ಮರ್ಮಗಲ್ ಸರ್, ಮರ್ಮಗಲ್ ಸರ್, ಮೆಜಾರಿಟಿ ಲೀಡರ್ಸ್ ದೇವೇರ್ ಮರ್ಮಗಲ್ ಸರ್, ಒಂದ್ ವಿಚಾರ, ಹಿಂದೆ ನೀವು ಉಪಚುನಾವಣೆ ನೀವು ಸಾಕಷ್ಟು ನೋಡಿದಿರ, ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಸಾಕಷ್ಟು ವಿಚಾರ ಮಾತಾಡ್ತೀನಿ. ಅದಕ್ಕೂ ಮೊದಲು ಅಪ್ಡೇಟ್ ಬರ್ತಾ ಇದೆ.